ಒಂದು ಏನು ನಮ್ಮ ಹತ್ರ ಪೂರ್ಣ ವಸ್ತುಗಳಿದಾವೆ. ಆ ನಂತರ 6ನೇ 5 ಅದ್ರ ಜೊತೆನೆ ಇದೆ. ಅದನ್ನ ನಾವು ಯಾವ ರೀತಿ ತಿಳ್ಕೊಳ್ಳೋಣ. 8 ಪ್ಲಸ್ 6ನೇ 5 ಇದು ಇರುವಂತ ಭಿನ್ನರಾಶಿ. ಇವೆರಡನ್ನ ತೆಗೆದ್ರು ಇದು 8 ಕೂಡ 6ನೇ 5 ಅಂತಾನೆ ಆಗುತ್ತೆ. ಸೊ ಈಗ ಏನ್ ಮಾಡೋಣ, 8 ಕೂಡ 6ನೇ 5 ಇದೆ. ಈಗ ಇಲ್ಲಿ 8 ಇದೆ ಅಂದ್ಮೇಲೆ ಇದು ಕೆಳಗಡೆ ಏನಿಲ್ಲ ಅಂದ್ರೆ ಏನಿರುತ್ತೆ 1. ಏನಿಲ್ಲ ಅಂದ್ರೆ ಏನಿರುತ್ತೆ 1 ಇದೆ. ಸೊ ಈಗ ಏನ್ ಮಾಡೋಣ, ಇದೇನಾಯ್ತು 1ನೇ 8 ಆಯ್ತು ಪ್ಲಸ್ 6ನೇ 5. ಇವೆರಡಕ್ಕೆ ಏನ್ ಮಾಡೋಣ, ಈಗ ನಾವು ಲಸವನ್ನ ತೆಗೆಯೋಣ. ಇದ್ರ ಲಸ ತೆಗೆದ್ರೆ ಎಷ್ಟೈತಿ 6. ಲಸ 6 ಎಷ್ಟಾಯ್ತು ಹೇಳ್ರಿ 6. ಈಗ ಇಲ್ಲಿ ಛೇದ ಎಷ್ಟಾಯ್ತು 6 ಆಯ್ತು ಲಸ ತೆಗೆದಾಗ. ಸೊ ಆಮೇಲೆ ಈ ಎರಡು ಛೇದವನ್ನ ಈ 6ಕ್ಕೆ ನಾವು ಏನ್ ಮಾಡೋಣ, ಸಮ ಮಾಡ್ಕೊಳ್ಳೋಣ. ಸೊ ಇದು 6 ಒಂದೇ 6 ಹೌದಾ, 6 ಒಂದೇ 6. ಇಲ್ಲಿ ಎಷ್ಟಿದೆ 6 ಇದೆ, ಇದಾದ್ರು 1 6 6. ಸೊ ಈ 8ನ್ನ 6ರಿಂದ ಗುಣಾಕಾರ ಮಾಡೋಣ. ಗೊತ್ತಾಯ್ತಾ, 8ನ್ನ 6ರಿಂದ ಗುಣಾಕಾರ ಮಾಡೋಣ, 5ನ್ನ 1ರಿಂದ ಗುಣಾಕಾರ ಮಾಡೋಣ. 8 6 48. ಇದು ಯಾವ ಚಿಹ್ನೆ ಇದೆ ಹೇಳ್ರಿ, ಪ್ಲಸ್ ಚಿಹ್ನೆ ಇದೆ. ನಾವು ಪ್ಲಸ್ ಚಿಹ್ನೆ ಕೊಟ್ಟಿದ್ದೀವಿ. 5 ಒಂದೇ 5. 5 ಒಂದೇ 5. ಸೊ ಇನ್ನು ಮುಂದೆ 5 ಎರಡನೇ ಹಂತ ಏನು, ಇವೆರಡನ್ನ ಏನ್ ಮಾಡ್ಕೋಬೇಕು, ಕೂಡಿಸ್ಬೇಕು. 48 ಪ್ಲಸ್ 5 53 ಬೈ ಎಷ್ಟಿದೆ 6 ಬಂದಲ್ಲ. ಸೊ ನಾವು ಗುಣಾಕಾರ ಯಾಕೆ ಮಾಡ್ತೀವಿ ಅನ್ನೋದು ಅರ್ಥ ಇಲ್ಲ. ಈ ಲಸವನ್ನ ತೆಗೆದಾಗ ಛೇದ ಲಸ ಎಷ್ಟಿದೆ 6 ಇದೆ. ಆ 6ಕ್ಕೆ ಈ ಛೇದವನ್ನ ಸಮ ಮಾಡ್ಕೊಳ್ಳೋಕೋಸ್ಕರ ನಾವು ಏನ್ ಮಾಡ್ಬೇಕು, ಗುಣಾಕಾರವನ್ನ ಮಾಡಬೇಕು. ಇಲ್ಲಿ ಮೇಲೆ ಏನಾದ್ರು ಪ್ಲಸ್ ಚಿಹ್ನೆ ಇದೆ ಮಾಡಬೇಕು. ಸೊ ಇದನ್ನ ನೇರವಾಗಿ ನಾವು ಮಾಡೋಣ. 8 5 40 8 48 48 1 5 ಎಷ್ಟು ಹೇಳ್ರಿ 53. ಛೇದ 6ಕ್ಕೆ 6. ಈ ರೀತಿ ಬಂತು. ಇಲ್ಲೇ ಬಂದಿದೆ.